ಹಾಯ್ ಎಲ್ಲರಿಗೂ ನಮಸ್ತೆ, ವೆಲ್ಕಮ್ ಟು ಸ್ಟಾರ್ ಪಿಕ್ಚರ್. ನಾನು ಚಂದನ. ಇವತ್ತು ನಮ್ಮ ಜೊತೆ ಸಿಂಹ ಗುಹೆ ಚಿತ್ರದ ನಟಿ ನಿವಿಷ್ಕಾ ಪಾಟೀಲ್ ಅವರಿದ್ದಾರೆ. ವೆಲ್ಕಮ್ ಮ್ಯಾಮ್. ಥ್ಯಾಂಕ್ ಯು ನಿಮಗೂ ವೆಲ್ಕಮ್. ಥ್ಯಾಂಕ್ ಯು. ಹೇಗಿದ್ದೀರಾ ಮ್ಯಾಮ್? ನಾನು ಸೂಪರ್ ಆಗಿದ್ದೀನಿ. ಓಕೆ, ನಿಮ್ಮ ಆ್ಯಕ್ಟಿಂಗ್ ಪ್ಯಾಷನ್ ಯಾವಾಗಿಂದ ಶುರು ಆಯಿತು? ನಂದು ಆ್ಯಕ್ಟಿಂಗ್ ಫ್ಯಾಷನ್ ಶುರು ಆಗಿದ್ದು ಆಲ್ಮೋಸ್ಟ್ ನನ್ನ ಕಾಲೇಜ್ ಅಂತ ಬಂದಿದ್ದು ಬ್ಯಾಂಗ್ಳೂರಿಗೆ. ಓಕೆ. ಸೊ ಕಾಲೇಜ್ ಏನು ಕಂಟಿನ್ಯೂ ಮಾಡಲಿಲ್ಲ, ಸ್ಟಡೀಸ್ ಏನು ಕಂಟಿನ್ಯೂ ಮಾಡಲಿಲ್ಲ. ಸೊ ಅಲ್ಲಿಂದ ಶುರು ಆಯಿತು. ಓಕೆ ಮ್ಯಾಮ್, ನೀವು ಮೂಲತಃ ಎಲ್ಲಿಂದ ಬಂದಿರೋದು? ಬೆಳಗಾವಿಯಿಂದ. ಸೊ ಕಾಲೇಜ್ ಕಂಪ್ಲೀಟ್ ಮಾಡಲಿಲ್ಲ, ಹೇಗೆ ಆ್ಯಕ್ಟಿಂಗಿಗೆ ಎಂಟ್ರಿ ಆದ್ರಿ? ಆ್ಯಕ್ಚುಲಿ ನಮ್ಮ ಅಣ್ಣನಿಗೆ ಥ್ಯಾಂಕ್ಸ್ ಹೇಳಬೇಕು. ನಾನು ಸ್ಟಾರ್ಟಿಂಗಲ್ಲಿ ಕಾಲೇಜು ಸ್ಟಡೀಸು ಅದು ಇದು ಅಂತೆಲ್ಲ ಇದು ಇಂಜಿನಿಯರಿಂಗ್ ಅಪ್ಲಿಕೇಶನ್ ಮಾಡ್ತಾಯಿದ್ದೆ, ಅದೆಲ್ಲ ಹಾಕ್ತಾಯಿದ್ದೆ. ಸೊ ಆ ಟೈಮಲ್ಲಿ ಅವನು ನೀನು ಇಂಜಿನಿಯರಿಂಗ್ ಎಲ್ಲ ಮಾಡಿ ಏನು ಮಾಡ್ತೀಯಾ, ನನಗೆ ಐ ಡೋಂಟ್ ಥಿಂಕ್ ಸೊ ಯು ಕ್ಯಾನ್ ಸಿಟ್ ಅಟ್ ಒನ್ ಪ್ಲೇಸ್, ಒಂದೇ ಕಡೆ ಕೂತ್ಕೊಂಡು ಕೆಲಸ ಮಾಡಿಕೊಂಡು ಆ ಥರ ಏನು ಕ್ಯಾರೆಕ್ಟರ್ ಅಲ್ಲ ನೀನು. ಏನಾದರೂ ಬೇರೆ ಬಿಸ್ನೆಸ್ ಮಾಡು ಅಥವಾ ಸಲೂನ್ ಈ ಥರ ಓಪನ್ ಮಾಡು, ಹೆಲ್ಪ್ ಮಾಡ್ತೀನಿ, ಮನೇಲೂ ಅಪ್ಪ ಅಮ್ಮ ಹೆಲ್ಪ್ ಮಾಡ್ತಾರೆ ಅಂತ ನಾನು ಆ ಥಿಂಕಿಂಗ್ ಪ್ರಾಸೆಸ್ಸಲ್ಲಿ ಸ್ಟಾರ್ಟ್ ಮಾಡಿದ್ದು. ಅದಾದಮೇಲೆ ನಮ್ಮ ಅಣ್ಣ ನನಗೆ ಗೊತ್ತಿಲ್ಲದೇ ನನ್ನ ಫೋಟೋಸು ಒಂದು ಸೀರಿಯಲ್ ಮಾಡ್ತಾಯಿದ್ರು, ಮಾಸತಿ ಅಂತ. ಓಕೆ. ಆ ಪ್ರೊಡಕ್ಷನ್ಗೆ ಫೋಟೋಸ್ ಕಳಿಸಿದ್ದು. ಆವಾಗ ಸುನೀಲ್ ಪುರಾಣಿಕ್ ಅವ್ರ ಫೋಟೋಸ್ ಎಲ್ಲ ನೋಡಿಬಿಟ್ಟು ಕರೆಸಿ, ಓಕೆ ಹುಡುಗಿ ಚೆನ್ನಾಗಿ ಮಾಡ್ತಾಳೆ, ಕರ್ಸೋಣ ಅಂತ ಹೇಳಿಬಿಟ್ಟು ನಾನು ಹೋಗಿ ಆಡಿಷನ್ ಕೊಟ್ಟಾದಮೇಲೆ ಐ ಗಾಟ್ ಸೆಲೆಕ್ಟೆಡ್. ಬಟ್ ನನ್ನ ಕ್ಯಾರೆಕ್ಟರ್ ಎಂಟ್ರಿ ಸ್ವಲ್ಪ 3 months ಲೇಟ್ ಇತ್ತು. ಸೊ ಅದಕ್ಕೆ 3 months ಲೇಟ್ ಇದ್ದಿದ್ದಕ್ಕೆ ಟೈಮ್ ವೇಸ್ಟ್ ಏನು ಮಾಡೋದು, ಆ್ಯಕ್ಟಿಂಗ್ ಕ್ಲಾಸ್ ಜಾಯ್ನ್ ಆಗಿಬಿಡೋಣ ಅಂತ 1 month ಆ್ಯಕ್ಟಿಂಗ್ ಕ್ಲಾಸ್ ಜಾಯ್ನ್ ಆದೆ. ಬಟ್ ಅದು ನಂದು ಎಂಟ್ರಿನೇ ಸ್ವಲ್ಪ ಡಿಲೇ ಆಗೋಕ್ಕೆ ಸ್ಟಾರ್ಟ್ ಆಯಿತು. ಸೊ ನಾನು ಟೈಮ್ ವೇಸ್ಟ್ ಮಾಡಿದೆ. ಅದು ಪ್ರಾಜೆಕ್ಟ್ ಓಕೆ ಬಂದಾಗ ನೋಡ್ಕೊಳ್ಳೋಣ ಅಂತ ಬೇರೆ ಪ್ರಾಜೆಕ್ಟಿಗೆಲ್ಲ ಆಡಿಷನ್ ಕೊಡ್ತಾ ಇದ್ದೆ. ಸೊ ಫಸ್ಟ್ ಪ್ರಾಜೆಕ್ಟ್ ಸೆಲೆಕ್ಟ್ ಆಗಿದೆ ಮಾನಸ ಸರೋವರ ಸೀರಿಯಲು. ಅದಾದಮೇಲೆ ಹಂಗೆ ಸೀರಿಯಲ್ ಆದಮೇಲೆ ಒಂದು ತಮಿಳ್ ಸೀರಿಯಲ್ ಮಾಡಿದೆ. ಅದಾದಮೇಲೆ ಸಿಕ್ಕಿದ್ದೆ ಸಿಂಹ ಗುಹೆ. ಓಕೆ. ಸೊ ಈಗ ಸೀರಿಯಲ್ಗೂ ಮೂವಿಗೂ ವ್ಯತ್ಯಾಸ ಇರುತ್ತೆ ತುಂಬಾ ಇದೆ. ಸೊ ಹೇಗಿತ್ತು ಆ ಎಕ್ಸ್ಪೀರಿಯನ್ಸ್? ಸೀರಿಯಲ್ ಎಕ್ಸ್ಪೀರಿಯನ್ಸ್ ಚೆನ್ನಾಗಿತ್ತಾ ಅಥವಾ ಮೂವಿ ಎಕ್ಸ್ಪೀರಿಯನ್ಸ್ ಚೆನ್ನಾಗಿದೆ? ನಂಗೆ ಎರಡು ಒಂಥರ ಡಿಫ್ರೆಂಟ್ ವರ್ಷನ್ ಅಂತ ಹೇಳ್ಬೋದು. ಸ್ಪೆಷಲಿ ಯಾರಾದರೂ ಇವಾಗ ಮೂವೀಸಿಗೆ ಬರ್ತಾ ಇರ್ತಾರೆ ಅಥವಾ ಸೀರಿಯಲ್ ಆ್ಯಕ್ಟಿಂಗ್ಗೆ ಕಲ್ತ್ಕೋಬೇಕು ಅಥವಾ ಇಂಡಸ್ಟ್ರಿಗೆ ಎಂಟ್ರಿ ಆಗ್ತಾ ಇದ್ವಿ ಅಂತ ಅಂದಾಗ ಐ ಫೀಲ್ ಪರ್ಸ್ನಲಿ ಅವ್ರಿಗೊಂದು ಸಜೆಷನ್ ಏನಂತ ಅಂದರೆ, ಒಂದು ಅಟ್ಲೀಸ್ಟ್ ಮೇನ್ ಲೀಡ್ ಆಗಿ ಆಗಲ್ಲ ಅಂದ್ರೂ ಅಟ್ಲೀಸ್ಟ್ ಒಂದು ಸಪೋರ್ಟಿಂಗ್ ಕ್ಯಾರೆಕ್ಟ್ರು ಅಥವಾ ಯಾವುದಾದ್ರೂ ಒಂದು ಕ್ಯಾರೆಕ್ಟರ್ನ ಸೀರಿಯಲ್ ಮಾಡಿದರೆ ಅವ್ರಿಗೊಂದು ಎಕ್ಸ್ಪೀರಿಯನ್ಸ್ ಅಂತ ಸಿಕ್ಕುತ್ತೆ. ಯಾಕಂದರೆ ಒಂದು ಬೇಸ್ ಚೆನ್ನಾಗಿದ್ದರೆ ಅದು ಲೈಫ್ ಲಾಂಗ್ ನಿಮಗೆ ಎಲ್ಲೂ ಟಚ್ ಮಾಡೋಕ್ಕೆ ಆಗಲ್ಲ ಆ ಥರ. ಸೊ ಐ ಫೀಲ್ ಸೀರಿಯಲ್ ಈಸ್ ಲೈಕ್ ಗುಡ್ ಒಂಥರ, ಅದರಿಂದ ನೀವು ತುಂಬ ಕಲ್ತ್ಕೋಬೋದು. ಆ್ಯಕ್ಟಿಂಗ್ ಆಯಿತು, ಲೆಂದಿ ಡೈಲಾಗ್ಸ್ನ ಎಟ್ ಎ ಟೈಮ್ ಕೊಟ್ಟರೆ ಯಾವ ಥರ ತೊಗೋಬೇಕು, ಆ್ಯಂಡ್ ಟೈಮಿಂಗ್ಸ್, ಇವ್ರದ್ದಾದ್ಮೇಲೆ ನಾನು ಮಾತಾಡಬೇಕು, ನಾನು ಆದಮೇಲೆ ಅವ್ರು ಮಾತಾಡಬೇಕು, ಪೊಸಿಷನ್ನು, ಆ್ಯಂಡ್ ಎಲ್ಲರೂ ಇದ್ದಾಗ ಯಾವ ಥರ ಫೇಸ್ ಮಾಡಬೇಕು. ಸೊ ಅದೊಂಥರ ಬೇಸಿಕ್ ಬೇಬಿ ಸ್ಟೆಪ್ ಅಂತ ಹೇಳ್ಬೋದು. ಐ ಥಿಂಕ್ ಸೀರಿಯಲ್ ಮಾಡಿದರೆ ನಿಮಗೆ ಒಂಥರ ಗುಡ್ ಎಕ್ಸ್ಪೀರಿಯನ್ಸ್ ಸಿಗುತ್ತೆ ಮೂವಿಗಿಂತನೂ. ಓಕೆ. ಸೊ ಸಿಂಹ ಗುಹೆ ಚಿತ್ರದ ಬಗ್ಗೆ ಮಾತಾಡೋದಾದರೆ ಯಾರು ನಿಮಗೆ ಸ್ಟೋರಿ ನರೇಟ್ ಮಾಡಿದ್ರು, ಹೇಗೆ ಸಿಕ್ತು ಈ ಚಾನ್ಸ್? ನಾನು ಆ ಟೈಮಲ್ಲಿ ಸೀರಿಯಲ್ ಮಾಡ್ತಾಯಿದ್ದೆ, ಇನ್ನೂ ತಮಿಳ್ ಸೀರಿಯಲ್ ಒಪ್ಕೊಂಡಿದ್ದೆ, ಒಂದು ಜಸ್ಟ್ ಸ್ಟಾರ್ಟ್ ಆಗಿತ್ತು. ಸೊ ಆ ಟೈಮಲ್ಲಿ ನನಗೆ ಎಲ್ಲರೂ ಹೇಳ್ತಾಯಿದ್ರು ಮೂವೀಸ್ ಎಲ್ಲ ಯಾಕೆ ಟ್ರೈ ಮಾಡು ಚೆನ್ನಾಗಿರುತ್ತೆ. ಆ್ಯಂಡ್ ಆ ಟೈಮಲ್ಲೆಲ್ಲ ನಾನು ಸ್ವಲ್ಪ ಆ್ಯಕ್ಟಿಂಗ್ ಎಲ್ಲ ಒಂದು ಸ್ವಲ್ಪ ಚೆನ್ನಾಗಿ ಮಾಡ್ತಾಯಿದ್ದೆ ಅಂದ್ಕೊಳ್ತಿದ್ದೆ. ನೀನು ಆ್ಯಕ್ಟಿಂಗ್ ಎಲ್ಲ ಚೆನ್ನಾಗಿ ಮಾಡ್ತೀಯ, ಸೀರಿಯಲ್ಕಿಂತ ಮೂವಿ ಟ್ರೈ ಮಾಡು ಅಂತ. ಸೊ ಎಲ್ಲರೂ ಹೇಳೋ ಟೈಮಲ್ಲಿ ನನಗೆ ಯಾರಾದರೂ ಗೊತ್ತಿರೋರಿದ್ದರೆ ಅವ್ರಿಗೂ ಹೇಳ್ತಿದ್ದೆ, ಸರ್ ಮೂವೀಸ್ ಇದ್ದರೆ ಹೇಳಿ ಅಂತ. ಸೊ ಆ ಟೈಮಲ್ಲಿ ಗೋವಿಂದ್ ಸರ್ ಪರಿಚಯ ಆಗಿದ್ದು. ಅವರು ನಾವೊಂದು ಮೂವಿ ಮಾಡ್ತಾಯಿದ್ದೀವಿ ಸಿಂಹ ಗುಹೆ ಅಂತ, ಇದರಲ್ಲಿ ಈ ಥರ ನಿಮ್ಮ ಕ್ಯಾರೆಕ್ಟರ್ ಬರುತ್ತೆ. ನಾನು ಆ ಟೈಮಲ್ಲಿ ಲೈಕ್ ಸ್ಟೋರಿನೂ ಕೇಳಕ್ಕೆ ಹೋಗಿರಲಿಲ್ಲ. ಓಕೆ. ಮೂವಿ ಸಿಕ್ಕಿದೆಯಾ, ಓಕೆ ನಾನು ಮಾಡ್ತೀನಿ ಅಂತ. ಸೊ ಹಾಗಾಗಿ ಸ್ಟೋರಿ ಎಲ್ಲ ನರೇಟು ಮಾಡಿದ್ರು, ಕಂಪ್ಲೀಟ್ ಹಳ್ಳಿಲೆಲ್ಲ ನಡೆಯುವಂಥ ಸ್ಟೋರಿ ಇದು, ಆ್ಯಂಡ್ ನಿಮ್ಮ ಕ್ಯಾರೆಕ್ಟರ್ ಈ ಥರ ಬರುತ್ತೆ ಅಂತ. ನಾನು ಓಕೆ ಸರ್ ಮಾಡ್ತೀನಿ ಅಂತ. ಸೊ ಆ ಟೈಮಲ್ಲಿ ಸೀರಿಯಲ್ಲು ಮತ್ತು ಮೂವಿ ಎರಡೂ ಹ್ಯಾಂಡಲ್ ಮಾಡಿಕೊಂಡು ಶೂಟ್ ಮಾಡಿದ್ದು. ಓಕೆ. ಸೊ ಸೆಟ್ಟಲ್ಲಿ ಹೇಗಿರ್ತಿತ್ತು, ಮೂವಿ ಶೂಟಿಂಗ್ ಎಲ್ಲ ಹೇಗೆ ನಡೀತಿತ್ತು, ಆ್ಯಂಡ್ ಯಾವ್ಯಾವ ಲೊಕೇಶನಲ್ಲಿ ಶೂಟ್ ಮಾಡಿದ್ರಿ? ನನಗೆ ಇವಾಗ ಅಟ್ಲೀಸ್ಟ್ ನಾನು ಹೋದರೆ ಒಂದು ಸ್ವಲ್ಪ ನಾರ್ಮಲಾಗಿ ಸೈಲೆಂಟಾಗಿ ಕೂತ್ಕೊಳ್ಳೋದು, ಡೀಸೆಂಟಾಗಿರ್ತೀನಿ. ಸೊ ಸ್ಟಾರ್ಟಿಂಗಲ್ಲಿ ನಂಗೆ ಐಡಿಯಾಸ್ ಇರಲಿಲ್ಲ ಯಾವ ಥರ ಇರುತ್ತೆ ಮೂವಿಲಿ, ಈ ಥರ ಇರಬೇಕು ಅಥವಾ ಸೆಟ್ಟಲ್ಲೆಲ್ಲ ಈ ಥರ ಇರಬೇಕು ಅನ್ನೋದು ಐಡಿಯಾನೇ ಇರಲಿಲ್ಲ. ಐ ವಾಸ್ ಲೈಕ್ ವೆರಿ ಕಿಡಿಶ್ ಇದ್ದೆ ನಾನು ತುಂಬ. ಶೂಟಿಂಗ್ ಅಂತಂದರೆ ಏನೋ ನನಗೆ ಕೆಲಸ ಮಾಡೋಕ್ಕೆ ಹೋಗಿದ್ದೀನಿ ಅಥವಾ ಏನೋ ಒಂದು ಸೀರಿಯಸ್ ವರ್ಕ್ ನಡೀತಾ ಇದೆ ಅನ್ನೋದು ತಲೆಯಲ್ಲೇ ಇರ್ತಾ ಇರಲಿಲ್ಲ. ನಾನು ಯಾವಾಗ್ಲೂ ಹಳ್ಳಿಲಲ್ವ ಶೂಟಿಂಗ್ ನಡೆತಿದ್ದು. ಸೊ ಅಲ್ಲೆಲ್ಲ ಸ್ವಲ್ಪ ಚಿಕ್ಕ ಮಕ್ಕಳ ಜೊತೆ ಎಲ್ಲ ಓಡಾಡಿಕೊಂಡು ಅವ್ರ ಜೊತೆ ಎಲ್ಲ ಕಬ್ಬು ಅದು ಇದೆಲ್ಲ ತಿಂದ್ಕೊಂಡು ಹೊಲದಲ್ಲೆಲ್ಲ ಹೋಗಿ ಎಳ್ನೀರೆಲ್ಲ ಕುಡ್ಕೊಂಡು ಅಲ್ಲೆಲ್ಲ ಅಜ್ಜಿಗಳಿರ್ತಾರೆ
ಅಜ್ಜಿಗಳ ಜೊತೆ ಎಲ್ಲ ಕುತ್ಕೊಂಡು ಹರಟೆ ಹೊಡೆಯೋದು ಹಾಗೆ ಹಿಂಗೆ ಅದು ಇದೆಲ್ಲ ಒಂಥರ ಫನ್ ಆಗಿತ್ತು. ಆ್ಯಂಡ್ ಪ್ಲಸ್ ವರ್ಕ್ ಟೈಮಲ್ಲೆಲ್ಲ ನಮ್ಗೆ ಅರ್ಲಿ ಮಾರ್ನಿಂಗ್ 4-5 o'clock ಎದ್ದು ಒಂದು 6 o'clockವರೆಗೂ ಶೂಟ್ ಮಾಡ್ತಾಯಿದ್ರು. ಎಲ್ಲ ಎಕ್ಸ್ಪೀರಿಯೆನ್ಸ್ ಚೆನ್ನಾಗಿತ್ತು. ಆ್ಯಂಡ್ ಸಾಂಗ್ ಶೂಟಿಂಗು ನೋಡ್ಬೋದು ನಾವು ಸಕಲೇಶ್ಪುರ ಮತ್ತು ಬ್ರಿಡ್ಜ್ ಟ್ರೈನ್ ಎಲ್ಲ ಹೋಗುತ್ತೆ, ಆ ಬ್ರಿಡ್ಜಲ್ಲೆಲ್ಲ ಶೂಟ್ ಮಾಡಿದ್ದು. ನನಗೆ ಫಸ್ಟ್ ಟೈಮ್ ಆ ಥರ ಎಲ್ಲ ಕಾಡಲ್ಲೆಲ್ಲ ನಾನು ನಡೆಸ್ಕೊಂಡು ಕರ್ಕೊಂಡು ಹೋಗಿದ್ದು. ಸೊ ಅಲ್ಲೆಲ್ಲ ಕಾಲ್ದಾರಿ, ರೋಡೇ ಇಲ್ಲ, ಕಾಲ್ದಾರಿಲೆಲ್ಲ ಹೋಗಿ ಶೂಟ್ ಮಾಡ್ಕೊಂಡು ಬಂದಿದ್ದು. ಒಂಥರ ಅಡ್ವೆಂಚರಸ್ ಆಗಿತ್ತು ನನಗೆ. ಓಕೆ, ಫಸ್ಟ್ ಮೂವಿನೇ. ಓಕೆ ಮ್ಯಾಮ್, ಇವಾಗ ನೀವು ಹೇಳ್ದಂಗೆ ಹಳ್ಳಿ ಪಾತ್ರ ಅಂತ ಹೇಳಿದ್ರಿ. ಈಗ ಪೋಸ್ಟರ್ ನೋಡಿದ್ರು ಗೊತ್ತಾಗುತ್ತೆ ಒಂದು ಟಿಪಿಕಲ್ ಹಳ್ಳಿ ಹುಡುಗಿ ಪಾತ್ರ ಅಂತ. ಸೊ ನಿಮ್ಮ ಪಾತ್ರದ ಬಗ್ಗೆ ಹೇಳೋದಾದ್ರೆ ಏನು, ನಿಮ್ಮ ಪಾತ್ರದ ಹೆಸರೇನು? ನಂದು ಪಾತ್ರದ ಹೆಸರು ಭೂಮಿ. ಆ್ಯಂಡ್ ನನಗೆ ಈ ಪಾತ್ರ ಏನಂತ ಅಂದರೆ, ಅವಳಿಗೆ ಕಷ್ಟ ಇದ್ರೂ ಇನ್ನೊಬ್ಬರ ಕಷ್ಟನ ನೋಡೋಕ್ಕಾಗದೆ ಅಥವಾ ಅವ್ರ ಕಷ್ಟಕ್ಕೆ ಸ್ಪಂದಿಸ್ತಾಳೆ, ಅವ್ರಿಗೋಗಿ ಹೆಲ್ಪ್ ಮಾಡುವಂಥ ಒಂದು ಕ್ಯಾರೆಕ್ಟರು. ಈ ಥರ ಒಂದು ಇನ್ನೋಸೆಂಟ್ ಹಳ್ಳಿ ಕ್ಯಾರೆಕ್ಟರ್. ಓಕೆ, ಸೊ ರಿಯಲ್ ಲೈಫ್ ನಿವಿಷ್ಕಾ ಪಾಟೀಲ್ ಅವ್ರಿಗೂ ರಿಯಲ್ ಲೈಫ್ ಭೂಮಿಗೂ ಎಷ್ಟು ವ್ಯತ್ಯಾಸ ಆ್ಯಂಡ್ ಎಷ್ಟು ಸಿಮಿಲಾರಿಟೀಸ್ ಇದೆ? ಸಿಮಿಲಾರಿಟೀಸ್ ಏನಂತ ಅಂದರೆ, ಶೀ ಈಸ್ ಅವಳು ರೆಸ್ಪಾಂಡ್ ಮಾಡ್ತಾಳೆ, ಸ್ಪಂದಿಸ್ತಾಳೆ ಇನ್ನೊಬ್ರ ಕಷ್ಟಕ್ಕೆಲ್ಲ. ಸೊ ಐ ಆಮ್ ಲೈಕ್ ದ್ಯಾಟ್, ಬಟ್ ಐ ಆಮ್ ನಾಟ್ ಸೋ ಇನ್ನೋಸೆಂಟ್. ಅಷ್ಟೊಂದು ಇನ್ನೋಸೆಂಟ್ ಅಂತ ಹೇಳೋಕ್ಕಾಗಲ್ಲ, ಬಟ್ ಸಿಮಿಲಾರಿಟೀಸ್ ಇದೆ. ಮತ್ತು ನನಗೂ ಹಳ್ಳೀಲಿ ಇರೋಕ್ಕೆಲ್ಲ ತುಂಬ ಇಷ್ಟ ಆಗುತ್ತೆ. ಆ ನೇಚರಿಟಿ ಆದಮೇಲೆ ಹಳ್ಳಿ ಸೊಗಡೆಲ್ಲ ನಂಗೆ ತುಂಬ ಇಷ್ಟ ಆಗುತ್ತೆ ಸಿಟಿಗಿಂತ. ಸೊ ಅವಳಿಗೂ ಆ ಥರನೇ ತುಂಬ ಇಷ್ಟ. ಆ್ಯಂಡ್ ಶಿ ಈಸ್ ವೆರಿ ಪ್ರಾಂಪ್ಟ್. ಸೊ ಇವನ್ ಐ ಆಮ್ ವೆರಿ ಪ್ರಾಂಪ್ಟ್. ಸೊ ಸ್ವಲ್ಪ ಸಿಮಿಲಾರಿಟೀಸ್ ಇದೆ. ಓಕೆ ಮ್ಯಾಮ್, ಇವಾಗ ಒಂದು ಸ್ಮಾಲ್ ಗೇಮ್ ಸೆಗ್ಮೆಂಟ್ ಆಡೋಣ. ಸೊ ನಮ್ಮ ಆಡಿಯನ್ಸ್ಗೆ ಸ್ವಲ್ಪ ಫನ್ ಬೇಕಲ್ವಾ? ಸೊ ಲೆಟ್ ಸ್ಟಾರ್ಟ್. ನಾನು ಇವಾಗ ನಮ್ಮ ಇಂಡಸ್ಟ್ರಿ ಆ್ಯಕ್ಟರ್ಸ್ ಮತ್ತು ಆ್ಯಕ್ಟ್ರೆಸ್ ಹೆಸರು ಹೇಳ್ತಾ ಹೋಗ್ತೀನಿ. ನೀವು ಅವ್ರದ್ದು ಯಾವ ಮೂವಿ ನಿಮಗೆ ತುಂಬ ಇಷ್ಟ ಆ್ಯಂಡ್ ಅವರಿಂದ ಏನು ಕಲಿಯೋಕ್ಕೆ ಇಷ್ಟಪಡ್ತೀರಾ ಅಂತ ಹೇಳಬೇಕು. ಓಕೆ, ನನಗೆ ಆ್ಯಕ್ಚುಲಿ ಇವಾಗಲೇ ಸಾರಿ ಅಂತ ಹೇಳ್ಬಿಡ್ತೀನಿ, ಅನ್ನೋದು ಮರ್ತ್ರೆ ನನಗೆ ಹೆಸರುಗಳು ನೆನಪಿರಲ್ಲ. ಮೂವಿ ನೋಡಿದ ನೆನಪಿರುತ್ತೆ, ಬಟ್ ಐ ಆಮ್ ನಾಟ್ ಗುಡ್ ಅಟ್ ಕೀಪಿಂಗ್ ನೇಮ್ಸ್. ಇವನ್ ನಿಮ್ಮ ಹೆಸರು ಇವಾಗ ನನಗೆ ಹೇಳಿದ್ರೆ ಅದು ರಿಪೀಟ್ ಆಗ್ತಾ ಇರಬೇಕು ಅಂದರೆ ನಂಗೆ ನೆನಪಿರುತ್ತೆ. ಇವನ್ ರೋಡ್ಸ್ ಅಲ್ಲಿ ನಾನು ತುಂಬ ಆ ಥರ ಜಾಸ್ತಿ ನೆನಪಿಟ್ಕೊಳ್ಳಲ್ಲ, ಬಟ್ ಲೆಟ್ ಮಿ ಟ್ರೈ ಮಾಡಿ ನೋಡೋಣ ಹೇಗೆ ಆಡ್ತೀರಾ ಅಂತ. ಓಕೆ, ಡಿ ಬಾಸ್ ಮೆಜೆಸ್ಟಿಕ್ ಇಷ್ಟ. ಅವರಿಂದ ಏನು ಕಲಿಯೋಕ್ಕೆ ಇಷ್ಟಪಡ್ತೀರಾ? ನನಗೆ ಆ್ಯಕ್ಚುಲಿ ಅವ್ರದ್ದು ಈ ಪ್ರಾಣಿಗಳಿಗೆ ತುಂಬ ಪ್ರೀತಿ ಮಾಡ್ತಾರೆ. ಹಳ್ಳಿ ವಾತಾವರಣಕ್ಕೆ ಅವ್ರು ತುಂಬ ಸ್ಪಂದಿಸ್ತಾರೆ. ಆ್ಯಂಡ್ ಇವಾಗ ರೈತರಿಗೆಲ್ಲ ತುಂಬ ಸಪೋರ್ಟ್ ಮಾಡ್ತಾರೆ. ಆ ನೇಚರ್ ಅಂದರೆ ತುಂಬ ಕ್ವೈಟ್ ನೇಚರ್ ನಂಗೆ ತುಂಬ ಇಷ್ಟ ಆಗುತ್ತೆ. ಓಕೆ, ರಚಿತಾ ರಾಮ್, ಅಯೋಗ್ಯ, ಐ ಲೈಕ್ ಹರ್ ದ್ಯಾಟ್ ನೇಮ್. ಆಮೇಲೆ ಅವರಿಂದ ಅಂತ ಅಂದರೆ ಶಿ ಈಸ್ ವೆರಿ ಬಬ್ಲಿ ತುಂಬ ಕ್ಯೂಟಾಗಿ ಬಬ್ಲಿ ಇದೆ. ಅದು ನಂಗೆ ತುಂಬ ಇಷ್ಟ ಆಗುತ್ತೆ. ಓಕೆ, ಸೊ ಸ್ಯಾಂಡಲ್ವುಡ್ ಕ್ವೀನ್ ರಮ್ಯಾ ಅವ್ರದ್ದು ಆ್ಯಕ್ಚುಲಿ ಐ ಆಮ್ ಬಿಗ್ ಫ್ಯಾನ್ ಆಫ್ ರಮ್ಯಾ. ನನಗೆ ತುಂಬ ಇಷ್ಟ ಆಗಿರೋ ಮೂವಿ ಅಂತ ಅಂದರೆ ಎಕ್ಸ್ಕ್ಯೂಸ್ ಮೀ. ಐ ವಿಲ್ ಲವ್ ದಟ್ ಮೂವಿ. ನಾನು ಅವ್ರದ್ದು ಎಷ್ಟು ಮೂವೀಸ್, ನಾನು ಎಲ್ಲ ಮೂವೀಸು ನೋಡ್ತಾ ಇರ್ತಿದ್ದೆ. ಆಮೇಲೆ ಅಪ್ಪು ಸರ್ ಜೊತೆ ಮಾಡಿದ್ದಾರೆ. ಸೊ ಎಲ್ಲ ಅವ್ರ ಸ್ಟೈಲು, ಅವ್ರದ್ದು ಫ್ಯಾಷನ್ ಸೆನ್ಸ್, ಡ್ರೆಸ್ಸಿಂಗ್ ಸೆನ್ಸ್ ನಂಗೆ ತುಂಬ ಇಷ್ಟ. ಇವಾಗ್ಲೂ ಶಿ ವೇ ಸಾರಿ ಎಷ್ಟು ಎಲೆಗೆಂಟಾಗಿ ಕಾಣಿಸ್ತಾರೆ ಅಂತಂದರೆ ಅನ್ಸೋದೇ ಇಲ್ಲ. ಇಷ್ಟು ವರ್ಷ ಆಯ್ತಾ ಅಂತ, ಇಷ್ಟು ವರ್ಷ ಕೆಲಸ ಮಾಡಿದಾರ ಅಂತ ಅನ್ಸೋದೇ ಇಲ್ಲ. ಆ್ಯಂಡ್ ಫೇಸ್ ಆಲ್ಸೋ ಇಟ್ ಇಸ್ ಸೋ ಬೇಬಿ ಫೇಸ್ ಇದೆ ಅವ್ರದ್ದು. ಸೊ ಅದು ನಂಗೆ ತುಂಬ ಇಷ್ಟ ಆಗುತ್ತೆ. ಓಕೆ, ಅಪ್ಪು ಸರ್ದು ರೀಸೆಂಟ್ ಆಗಿ ಜೇಮ್ಸ್ ಅದ್ರಲ್ಲಿ ನಾನು ವರ್ಕು ಮಾಡಿದ್ದೀನಿ ಜೇಮ್ಸಲ್ಲಿ. ಹೌದಾ? ಏನು ಪಾತ್ರ ಮಾಡಿದ್ದೀರಾ? ನಾನು ಆ್ಯಕ್ಚುಲಿ ಸ್ಟಾರ್ಟಿಂಗಲ್ಲಿನೇ ಅಪ್ಪು ಸರ್ ಜೊತೆ ಕಾಂಬಿನೇಷನಲ್ಲೂ ಇತ್ತು ಸುಮಾರು ಸೀನ್ಸ್ ಎಲ್ಲ. ಆ್ಯಂಡ್ ಇನ್ನೊಂದು ಏನಂತ ಅಂದರೆ, ಅಪ್ಪು ಸರ್ ಜೊತೆ ಫಸ್ಟ್ ಡೇ ಜೇಮ್ಸ್ ಮೂವಿ ಫಸ್ಟ್ ಶೂಟ್ ಮಾಡಿದ್ದೆ ನಾವು, ನಮ್ಮ ಟೀಮ್. ಸೊ ಐ ವಾಸ್ ವೆರಿ ಹ್ಯಾಪಿ. ಆ್ಯಕ್ಚುಲಿ ನನಗೆ ಹೇಳಿದಾಗ, ನಾನು ಹೋಗಿ ಚೇತನ್ ಸರ್ ಜೊತೆ ಎಲ್ಲ ಮೀಟ್ ಆದಾಗ ಅವ್ರು ಹೇಳಿದ್ದು, ತುಂಬ ಚೆನ್ನಾಗಿದೆ ನಿನ್ನ ಕ್ಯಾರೆಕ್ಟರು, ಈ ಥರ ಎಲ್ಲ ಇದು ಬರುತ್ತೆ, ನಿಮ್ಮದು ಕ್ಯಾರೆಕ್ಟರ್ ಈ ಥರ ಬರುತ್ತೆ, ಇಷ್ಟಿಷ್ಟು ಡೈಲಾಗ್ಸ್ ಇರುತ್ತೆ ಅಂತೆಲ್ಲ ಹೇಳಿದರು. ಐ ವಾಸ್ ಸೋ ಹ್ಯಾಪಿ. ಏನಕ್ಕೆ ಅಂದರೆ ಅಪ್ಪು ಸರ್ ಜೊತೆ ಸೀನ್ಸ್ ಇದೆಯಲ್ಲ ನನಗೆ ಅನ್ನೋದೇ ಒಂದು ಫುಲ್ ಖುಷಿಯಾಗಿತ್ತು. ಬಟ್ ಅನ್ಫಾರ್ಚುನೇಟ್ಲಿ ಅದು ಏನೋ ಆಗಲಿಲ್ಲ. ಮತ್ತು ಅವ್ರ ಸ್ಟೋರಿ ಸ್ವಲ್ಪ ಚೇಂಜ್ ಮಾಡಿಕೊಂಡೆಲ್ಲ ಬೇಡ ಅಂತ ನಮ್ಮದೆಲ್ಲ ಬಿಟ್ಬಿಟ್ಟು ಅವ್ರದ್ದು ಏನೇನು ಕಾನ್ಸೆಪ್ಟ್ ಇದೆ ಅದು ಮಾಡಿಕೊಂಡ್ರು. ಸೊ ಐ ವಾಸ್ ವೆರಿ ಹ್ಯಾಪಿ. ನಾನು ಹೋಗಿ ಅವ್ರನ್ನ ಮೀಟ್ ಆಗಿ ಮಾತಾಡಿಸಿದ್ದೆ. ಆ್ಯಂಡ್ ಅವರು ನಮ್ಮ ಬೆಳಗಾವಿ ಅವ್ರಿ ಬರ್ರಿ ಜೋಳದ ರೊಟ್ಟಿಯಲ್ಲಿ ಅಂತೇಳಿ ನಮ್ಮ ಭಾಷೆದಲ್ಲೇ ಮಾತಾಡಿದ್ರು. ಅಂತ ತುಂಬ ವೆರಿ ಡೌನ್ ಟು ಅರ್ತ್. ಅವ್ರ ಬಗ್ಗೆ ಏನು ಹೇಳೋಕ್ಕೂ ಆಗಲ್ಲ. ನಾನು ಏನೋ ಹೇಳಿದ್ರು ಎವ್ರಿಬಡಿ ನೋಸ್ ಅಬೌಟ್ ದೆಮ್. ಸೊ ಐ ರಿಯಲಿ ಫೀಲ್
ಇನ್ನೂ ಇದ್ದಿದ್ರು ಇನ್ನೂ ತುಂಬ ಸುಮಾರು ಮೂವೀಸ್ ಬರ್ತಾ ಇತ್ತೇನೋ ಅನ್ನೋದು ಅದೊಂದು ಕೊರತೆ ನನಗೆ ತುಂಬ ಕಾಡುತ್ತೆ. ಇವಾಗ ಏನಾದರೂ ಹೊಸದಾಗಿ ಮೂವಿ ಬರ್ತಾ ಇದ್ರು ಇದನ್ನ ಅಪಸರ್ ಮಾಡಿದ್ರೆ ಸಖತ್ತಾಗಿರ್ತಿತ್ತಲ್ಲ ಅನ್ನೋ ಫೀಲ್ ಆಗುತ್ತೆ ನನಗೆ. ಬಟ್ ಸ್ಟಿಲ್ ಅದೊಂದು ಮೆಮೊರೇಬಲ್ ಮೂಮೆಂಟ್, ನಿಮಗೆ ಲೈಫ್ ಟೈಮ್ ಮೆಮೊರೇಬಲ್ ಮೂಮೆಂಟ್ ಅಂತಾನೆ ಹೇಳ್ಬೋದು. ಸೊ ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್, ತುಂಬ ಚೆನ್ನಾಗಿ ಗೇಮ್ ಆಡಿದ್ರಿ. ಆ್ಯಂಡ್ ಯಾಕೆ ಎಲ್ಲರೂ ಸಿಂಹಗುಹೆ ಚಿತ್ರನ ನೋಡಬೇಕು ಅನ್ನೋದಾದ್ರೆ? ಯಾಕೆ ನೋಡಬೇಕು ಅಂತಂದರೆ ಇದೊಂದು ಹಳ್ಳಿಯಲ್ಲಿ ನಡೆಯುವಂಥ ಒಂದು ಘಟನೆ, ಅದನ್ನೇ ಅದು ಒಂದು ಜಸ್ಟ್ ಸ್ಮಾಲ್ ಘಟನೆನ ಇಡೀ ಮೂವಿಲಿ ಹೆಂಗೆ ಹೋಗುತ್ತೆ, ಮರ್ಡರ್ ಮಿಸ್ಟ್ರಿ ಅಂತ ಹೇಳ್ಬೋದು. ಫಸ್ಟ್ ನೋಡಿದ್ರೆ ಗೊತ್ತಾಗುತ್ತೆ ಚಾಕು ಇದೆ, ಸೊ ಇಟ್ಸ್ ಅ ಮರ್ಡರ್ ಮಿಸ್ಟ್ರಿ. ಸ್ಟಾರ್ಟಿಂಗಿಂದ ಎಂಡ್ವರೆಗೂ ನಿಮ್ಗೆ ಬೋರ್ ಆಗಲ್ಲ. ಆ್ಯಂಡ್ ಇವನ್ ಇನ್ಕ್ಲೂಡಿಂಗ್ ಕ್ಯಾರೆಕ್ಟರ್ಸ್ ಆ್ಯಂಡ್ ಆಲ್ ಎಲ್ಲರನ್ನೂ ತುಂಬ ಚೆನ್ನಾಗಿ ತೋರಿಸಿದ್ದಾರೆ. ಸೊ ಡೆಫಿನೆಟ್ಲಿ ನೀವು ಬಂದರೆ ಪೈಸಾ ವಸೂಲ್ ಮೂವಿ ಅಂತ ಹೇಳ್ತೀನಿ. ಸೊ ಡೆಫಿನೆಟ್ಲಿ ಎಲ್ಲರೂ ಮೂವಿಗಳನ್ನ ಥಿಯೇಟ್ರಿಗೆ ಬಂದು ಮೂವಿ ನೋಡಿ, ಚೆನ್ನಾಗಿರಲಿ ಇಲ್ಲದೇ ಇರಲಿ, ಏನೇ ಇದ್ರೂ ನಿಮ್ಮ ಅಭಿಪ್ರಾಯನ ನಿಮ್ಮ ಜನರಿಗೆ ಹೇಳಿ, ಅವ್ರ ಅಭಿಪ್ರಾಯ ತಿಳ್ಕೊಂಡು ನೀವು ಡಿಸೈಡ್ ಮಾಡ್ಕೊಂಡು ಮನೇಲಿ ಕೂತ್ಕೋಬೇಡಿ. ಸೊ ಕನ್ನಡ ಮೂವಿನ ಉಳಿಸಿ ಬೆಳೆಸಿ ಅಂತ ಹೇಳ್ತಾ ಇದ್ದೀನಿ. ಥ್ಯಾಂಕ್ ಯು.